ಹಾಯ್ ಎವ್ರಿ ಒನ್ ಎಲ್ರಿಗೂ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದು ಮಂಡೆಯ ವ್ಲಾಗ್ ಆಗಿತ್ತು. ಈ ಚಳಿಲಿ ಬೆಳಗ್ಗೆ ಬೇಗ ಎದ್ದು ಆಫೀಸ್ಗೆ ಹೋಗೋದಂದರೆ ಅದು ಮಂಡೇ ದೇವ್ರೇ ಆಗದೆ ಇರೋ ಕೆಲಸ. ಬಟ್ ಏನು ಮಾಡೋಕ್ಕಾಗಲ್ಲ, ಹಾಕ್ಸ್ಲೇಬೇಕು. ಒಂದು ಸಲಲ್ಲ ಅಂತ ಎರಡೆರಡು ರಗ್ ಹೊತ್ಕೊಂಡು ಮಲಗಿದ್ನ. ನಾನು ಎದ್ದು ಪಟ ಅಂತ ಆಫೀಸಿಗೆ ರೆಡಿ ಆಗೋಕ್ಕೆ ರಗ್ಗುನೆಲ್ಲ ಕ್ಲೀನ್ ಮಾಡಿ ಬೆಡ್ಡೆಲ್ಲ ಸರಿ ಮಾಡಿ ನಾನು ಫ್ರೆಶ್ ಅಪ್ ಆಗಿ, ಮತ್ತು ಇದು ನನ್ನ ರೂಮ್. ಏನೋ ಒಂದು ಮಟ್ಟಿಗೆ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಕಾಣಲಿ, ಸ್ವಲ್ಪ ಪಾಸಿಟಿವ್ ವೈಬ್ಸ್ ನಮಗೆ ಕೊಡಲಿ ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ರೀಸ್ಟಾಕ್ ಮಾಡೋಕ್ಕೆ ಅಂತ ಫ್ರೂಟ್ಸ್ ತೊಗೊಬಂದಿದೆ. ಮಂಡೇ ಅದೇ ಒಂದು 15 ದಿನ ಬರುತ್ತೆ ಗುರು. 15 ದಿನಕ್ಕಾಗಷ್ಟು ಫ್ರೂಟ್ಸ್ ಒಂದ್ಸಲ ತರಿಸ್ಬಿಡ್ತೀನಿ ನಾನು, ಯಾವಾಗಲೂ ಆರ್ಡ್ರ್ ಮಾಡೋಕ್ಕೋಗಲ್ಲ. ಸೊ ಆ್ಯಪಲು, ಕಿವಿ ಫ್ರೂಟು, ದ್ರಾಕ್ಷಿ, ಪೊಮೊಗ್ರಾನೇಟು ಮತ್ತು ಕುಕ್ಕುಂಬರ್ ಮತ್ತು ಕ್ಯಾರೆಟ್ ಈಸ್ ಮ್ಯಾಂಡೇಟರಿ ಫಾರ್ ಮೀ. ಅದಂತೂ ಯಾವಾಗಲೂ ಇರಬೇಕು. ಅದೊಂಥರ ಸ್ನ್ಯಾಕ್ ಥರ ಆಗಿಬಿಟ್ಟಿದೆ. ನಾನು ನಾರ್ಮಲ್ ಕುಕ್ಕುಂಬರ್ಗಿಂತ ಇಂಗ್ಲೀಷ್ ಕುಕ್ಕುಂಬರೇ ಜಾಸ್ತಿ ಯೂಸ್ ಮಾಡೋದು. ಬಿಕಾಸ್ ಅಂದರೆ ಇದನ್ನು ತುಂಬ ದಿನ ಇಡ್ಬೋದು, ಅದೇ ರೀಸನ್ನಿಗೆ ಜಾಸ್ತಿ ಇದನ್ನು ತರಿಸ್ತೀನಿ. ಶಾರ್ಟ್ ಟರ್ಮ್ಗಾದರೆ ನಮ್ಮ ಇಂಗ್ಲೀಷ್ ಕುಕ್ಕುಂಬರ್ ಬಿಟ್ಟು ನಮ್ಮದು ಕುಕ್ಕುಂಬರ್ ಇದೆಯಲ್ಲ, ಅದೇನೇ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಕ್ಯಾರೆಟು, ನನಗೆ ಕ್ಯಾರೆಟು ಮತ್ತು ಕುಕ್ಕುಂಬರ್ ಎರಡೂ ಬೇಕೇ ಬೇಕು. ಹೇಳಿಲ್ಲ ಆಗಲೇ ಮ್ಯಾಂಡೇಟರಿ ಸ್ನ್ಯಾಕ್ಸ್ ಇದು ಅಂತ, ಒಂಥರ ಸ್ನ್ಯಾಕ್ಸ್ ರುಟೀನ್ ಆಗಿಬಿಟ್ಟಿದೆ ಇದು. ಅದ್ರ ಜೊತೆಗೆ ನಾನಿವತ್ತು ತರಿಸಿದ್ದು ಮಲ್ಬೆರಿ. ಇದು ನಾನು ಯಾವತ್ತೂ ತಿಂದಿರಲಿಲ್ಲ, ಫಸ್ಟ್ ಟೈಮ್ ತಿನ್ನೋಕ್ಕೆ ಅಂತ ತರಿಸ್ದೆ. ಮಲ್ಬೆರಿ ಜೊತೆಗೆ ದ್ರಾಕ್ಷಿ ನನ್ನದು ಫೇವ್ರೆಟ್ ಫ್ರೂಟು. ಇದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದೆ. ತಿಂಡಿ ತಿಂದ್ಕೊಂಡು ಮತ್ತೆ ಇವಾಗ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡ್ಕೋಬೇಕು. ಏನು ತಿಂದಿದ್ದೆ ಅದನ್ನೇ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಇನ್ನೇನು ನಾನೇನು ಮನೇಲಿ ಇಲ್ವಲ್ಲ, ವೆರೈಟಿ ಪ್ಯಾಕ್ ಮಾಡ್ಕೊಡೋಕ್ಕೆ. ಮನೇಲಿದ್ದರೆ ನಮ್ಮಮ್ಮನೂ ಡಿಫ್ರೆಂಟಾಗಿ ಮಾಡಿಕೊಟ್ಟಿರೋರು. ಇವಾಗ ಇರೋದನ್ನೇ ಪ್ಯಾಕ್ ಮಾಡಿಕೊಂಡು, ಬಿಸಿ ಇರಲ್ಲ ಬಟ್ ಅಲ್ಲಿ ಹೋಗಿ ಓವನಲ್ಲಿ ಬಿಸಿ ಮಾಡ್ಕೊಂಡು ತಿನ್ನಬೇಕಷ್ಟೆ. ಫೈನಲಿ ಐ ಆಮ್ ರೆಡಿ ಟು ಗೋ ಆಫೀಸ್, ಲೆಟ್ಸ್ ಗೋ. ಹೀಗೆ ಬಾಯಿ ಹೇಳ್ತಾ ನಾನು ಹೊರಟಿದ್ದು ಆಫೀಸಿಗೆ. ಬಸ್ ಇಟ್ಕೊಂಡು ಆಫೀಸಿಗೆ ಹೋಗಿ ರೀಚ್ ಆದೆ. ಬಸ್ ಇಳಿದು ಆಫೀಸ್ ಕಡೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಚಳಿಲೂ ಎಲ್ಲೋ ಬಿಸಿಲು ಬಂದುಬಿಟ್ಟಿದೆ. ಸದ್ಯ ಬಿಸಿಲು ಕಾದರೆ ಸಾಕಲ್ಲಪ್ಪ ಅಂತ ಬಿಸಿಲು ಕಾಯ್ಕೊಂಡು ಕೊನೆಗೆ ಲಾಗಿನ್ ಆಗಿ ಸ್ವಲ್ಪ ಕೆಲಸ ಮುಗಿಸಿ ನಾನು ಬಂದು ಮಿರರ್ ಸೆಲ್ಫಿ ಅಂತೂ ಮ್ಯಾಂಡೇಟರಿ. ಲಂಚ್ ಟೈಮ್ ಬಂದೇ ಬಿಡ್ತು. ಲಂಚ್ಗೆ ಅಂತ ಬಂದರೆ ದೇವರೇ ಕೆಫೆಟೇರಿಯಾ ಫುಲ್ ಆಗಿಬಿಟ್ಟಿದೆ. ಕೊನೆಗೂ ಒಂದು ಟೇಬಲ್ ಇಟ್ಕೊಂಡು ಕೂತ್ಕೊಂಡು ಎಲ್ಲಿ ಇದು ಗಾಜಿಂದು ಬಾಕ್ಸ್ ಬಿದೋಗ್ಬಿಡುತ್ತೋ ಅಂತ ನಿಧಾನವಾಗಿ ನಾನು ತಂದಿದ್ದು ಲಂಚ್ ಬಾಕ್ಸ್ ಎಲ್ಲ ಓಪನ್ ಮಾಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಾನವರೇ ಇದೆಯಾ, ವೆಜ್ ಅವ್ರ ಜೊತೆ ನಾನ್ ವೆಜ್ ತಗೊಬಂದು ಹೋಯ್ತಾ ವಿಡಿಯೋ ಮಾಡ್ತಾ ಇದ್ದೀರಿ ಅಂತಾನೆ ಹೊಡೆದಿರ್ತೀಯ. ಆಟ ಆಡಿಕೊಂಡು ನನಗೊಂದು ಸ್ವಲ್ಪ ಎಕ್ಸಸೈಸ್ ಬೇಕು ಅಂತ ಸೈಕ್ಲಿಂಗ್ ಮಾಡಿಕೊಂಡು ಈವ್ನಿಂಗ್ ನಾವು ಹೋಗಿದ್ದು. ಇಷ್ಟು ಬೇಗ ನಿಕ್ಕಾಕೋರೆ ಗಿಫ್ಟ್ ಬಾಕ್ಸ್ ನಮ್ಗೆ. ಜೊತೆಯಲ್ಲಿ ಒಂದು ಎಲ್ಲರೂ ಕಾಫಿಗೆ ಟೀಗೆ ಅಂತ ಬ್ರೇಕ್ ಹೋದರೆ ನಾನು ಹೋಗೋದು ಮಜ್ಜಿಗೆ ಕುಡಿಯೋಕ್ಕೆ. ಸೊ ದಿಸ್ ಇಸ್ ಮೈ ಮಜ್ಜಿಗೆ ಬ್ರೇಕ್. ನಾನೇ ರೀನೇಮ್ ಮಾಡ್ಕೊಬಿಡ್ತೀನಿ ಮಜ್ಜಿಗೆ ನೇಮ್ ಅಂತ. ಸೊ ಮಜ್ಜಿಗೆ ಕುಡ್ಕೊಂಡು ಬಂದು ವಾಪಸ್ಸು ಕೆಲಸಗಳಿತ್ತು, ಕೆಲಸನೆಲ್ಲ ಮುಗಿಸಿ ಮತ್ತೆ ಲಾಗೌಟ್ ಆಗೋ ಟೈಮ್ ಬಂದೇ ಬಿಡ್ತು. ಸೊ ಇವತ್ತಿನ ದಿನ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಆಫೀಸಲ್ಲಿ ಇವತ್ತು ಎಂಜಾಯ್ ಮಾಡಿದೆ ಅಂತ ಹೇಳ್ತಾ ಮತ್ತೆ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಬೇರೆ ಮಾಡೋಕ್ಕೇನು ಕೆಲಸ ಎಲ್ಲ, ತಿನ್ನಿ ಮಲ್ಗಿ ಅಷ್ಟೇ. ಸೊ ನಾನು ಈಚೆ ಕಡೆ ಲಾಗೌಟ್ ಆಗಿ ಬಂದು ನೋಡಿದ್ರೆ ಇದೇನಪ್ಪ ದೀಪಾವಳಿ ಮತ್ತೆ ಬಂದುಬಿಡ್ತಾ ಅಂತ ಅಂದ್ಕೊಂಡೆ. ಆದರೆ ಇದು ಹಾಕಿದ್ದು ಕ್ರಿಸ್ಮಸ್ಗೆ ಅಂತ ಗೊತ್ತಾಯಿತು. ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ನಾನು ಹೋಗಿ PG ರೀಚ್ ಆದೆ. ಇಷ್ಟಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿ ಯು ಮತ್ತೆ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.